ಚಾಕುವಿನಿಂದ ಕತ್ತು ಕೊಯ್ದು ಎಸ್ಕೇಪ್ ಆಗಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ತಿಮ್ಮರಾಯಸ್ವಾಮಿ ದೇವಸ್ಥಾನದ ಬಳಿ ನಡೆದಿದೆ. ಆನೇಕಲ್ ಪಟ್ಟಣದ ಬಾಬು ಎಂಬುವರಿಗೆ ಗಂಭೀರ ಗಾಯವಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಬಾಬು ಎಂದಿನಂತೆ ಬೆಳಗಿನ ಜಾವ 6 ಗಂಟೆಗೆ ಕೆಲಸಕ್ಕೆ ಮನೆಯಿಂದ ಬಂದಿದ್ರಂತೆ. ಆ ವೇಳೆ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಅಪರಿಚಿತರು ಬಾಬುನನ್ನ ಅಡ್ಡಗಟ್ಟಿ ಕತ್ತು ಕೊಯ್ದು ಎಸ್ಕೇಪ್ ಆಗಿದ್ದಾರೆ. ಇನ್ನು ಹಲ್ಲೆಗೊಳಗಾದ ಬಾಬು ಮಾಹಿತಿ ಪ್ರಕಾರ ಹಿಂಬದಿಯಿಂದ ಬಂದಿದ್ದ ವ್ಯಕ್ತಿಗಳು ಏಕಾಏಕಿ ಅಡ್ಡಗಟ್ಟಿ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾರೆ. ಆದರೆ ಯಾರು ಅಂತ ಕತ್ತಲಲ್ಲಿ ಗೊತ್ತಾಗಲಿಲ್ಲ. ಅವರು ಯಾರು ಅಂತಾನೂ ಕೂಡ ಗೊತ್ತಿಲ್ಲ. ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಆನೇಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಳಗ್ಗೆ ಕೆಲ್ಸಕ್ಕೆ ಬರ್ತಾ ಇದ್ದೆ. ಹಿಂದೆಯಿಂದ ಬಂದರು ಯಾರಾಗೂ ಗೊತ್ತಿಲ್ಲ. ಎಷ್ಟು ಜನ ಇದ್ರು? ಹಿಂದೆ ಗೊತ್ತಾಗಿಲ್ಲ. ಒಂದು ಕೂಡ ಇರ್ಬೋದೆಲ್ಲ ನಮ್ಮ ಸೈಡ್ ಹಿಂದೆಯಿಂದ ಬಂದು ಅದು ಕತ್ಲು ಬೇರೆ ಇತ್ತಲ್ಲ ಗೊತ್ತಾಗಿತ್ತು. ಎಲ್ಲ ನನಗೆ ಕೆಲಸ ಮಾಡೋದು ಇಲ್ಲೇ ಇದು ಗಂಗಮ್ಮನ ದೇವಸ್ಥಾನ ಹಿಂದೆ. ಏನು ಕೆಲಸ ಮಾಡ್ತೀರಾ? ಮಗ ಬೇಡ ಅಂದರೆ ಏನಾದರೂ ಮನೆ ಹತ್ರ ಏನೋ ಗಲಾಟೆ ಇತ್ತಾ ಅಥವಾ ಎಲ್ಲಿ? ಏನಿಲ್ಲ ಗೊತ್ತಿಲ್ಲ. ಏನಿಲ್ಲ. ಏನದಲ್ಲಿ ಚಾಕು ಕೊಯ್ದಿದ್ದಾಗ ಚಾಕು ಹಿಂದೆಯಿಂದ ಬಂದರೆ ಹೆಂಗೆ ಗೊತ್ತಾಗ್ತದೆ ಇಲ್ಲಿ. ಮುಂದೆ ನಾನು ಬಂದರೆ ಗೊತ್ತದೆ. ಆಮೇಲೆ ಸ್ವಲ್ಪ ನೋಡಿದೆ ಮಸ್ ಹಾಕಿತ್ತು ಅಷ್ಟೇ. ನಾನು ನಿಮ್ಮ ಒಬ್ಬನ ಕಾಣಿಸ್ತು ಅಷ್ಟೇ. ಇಲ್ತಿದ್ದು ಯಾರೋ ನಂಗೆ ಕೊಟ್ಟು ಅಲ್ಲಿ ಗಾಡಿಗಳವೆ ಸ್ಕೂಲ್ ವ್ಯಾನಿಂಗ್ ಒಂದು 5 ಇತ್ತಲ್ಲ ಆ ಕಡೆ. ಇಲ್ಲಿ ತಿಮ್ಮರಾಯಸ್ವಾಮಿ ಆರ್ಚ್ ಹತ್ರ ಇಲ್ಲ, ಆ ಚೆನ್ನಮಾತ ದೇವಸ್ಥಾನ ಇದೆಯಲ್ಲ, ಚೆನ್ನಮಾತ ದೇವಸ್ಥಾನ ಹಿಂದೆ ಸೆಟ್ ಇದೆಯಲ್ಲ. ನಿಮ್ಮ ಹೆಸರು? ಬಾಬು. ಬೆಳಗ್ಗೆ 5 ಗಂಟೆಗೆ ಡ್ಯೂಟಿಯಿಂದ ಬರಬೇಕಾದ್ರೆ ಡ್ಯೂಟಿಗೆ ಅಂತ ಬರ್ತಾ ಇದ್ದಾರೆ ನಡ್ಕೊಂಡು. ಹಿಂದೆಯಿಂದ ಬಂದು ಕುತ್ತಿಗೆ ಕೊಯ್ದುಬಿಟ್ಟಿದ್ದಾರೆ ಸರ್. ಅವ್ರು ಯಾರೊಂದು ಗೊತ್ತಿಲ್ಲಂತೆ, ಮಾಸ್ಕ್ ಹಾಕಿದ್ದಾರೆ ಅವರು. ಆಮೇಲೆ ಇವರು ತಿರುಗಿ ನೋಡೋಕ್ಕೂ ಆಗಿಲ್ಲ. ಕತ್ತಿ ಯಾವಾಗ ಇಲ್ಲಿ ಕೊಯ್ದುಬಿಟ್ಟಿದ್ದಾರೆ. ಪಾಪ ತಿರುಗಿ ನೋಡೋಕ್ಕೂ ಆಗಿಲ್ಲ. 7 ಗಂಟೆವರೆಗೂ ಹಂಗೆ ಅಲ್ಲೇ ಇದ್ದಾರೆ. 5 ಗಂಟೆಗೆ ಆಗಿರೋದು, 7 ಗಂಟೆವರೆಗೂ ಅಲ್ಲೇ ಇದ್ದಾರೆ. ಆಮೇಲೆ ಅವ್ರು ನನ್ನ ನಂಬರ್ ಅವ್ರು ಬೇರೆಯವ್ರನ್ನ ಕರೆಸಿ ನನ್ನ ನಂಬರ್ ಬಾಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ಮತ್ತೆ ನಾನು ಅಷ್ಟೊತ್ತಿಗೆ 7 ಕಾಲಕ್ಕೆ ಬಂದು ಅರ್ಜೆಂಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಬಂದೆ. ಆಮೇಲೆ ಅವರು ಇಲ್ಲಿಂದ ವಿಕ್ಟೋರಿಯಾ ಹಾಸ್ಪಿಟ್ಲ್ ಬರ್ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ, ಪೇಷಂಟ್ ಎಮರ್ಜೆನ್ಸಿ ಅಂತ. ಅದು ಇದು ಮಾಡಿದ್ದಾರೆ ಸರ್. ಏನು ಜಾಸ್ತಿ ಗಾಯ ಆಗಿದೆ ಸರ್? ತುಂಬ ಒಂದು 7 ಇಂಚ್ವರೆಗೂ ಇದು ಮಾಡಿದ್ದಾರೆ ಸರ್. 7ಇಂದ ಫುಲ್ಲು ಒಂದು 5-6 ಇಂಚ್ ಮೇಲೇ ಆಗಿದೆ. ಯಾರು ಏನು ಅಂತ ಗೊತ್ತಾ ಸರ್? ಏನು ಗೊತ್ತಿಲ್ಲ ಸರ್. ಇನ್ನೇನು ಅವರೊಬ್ಬರು ತಂಟೆಗೆ ಹೋಗಲ್ಲ, ಕುಡಿಯೋ ಅಭ್ಯಾಸ ಇಲ್ಲ, ಏನು ಅಭ್ಯಾಸನೂ ಇಲ್ಲ. ಅವ್ರ ಮನೆ ಆಯಿತು, ಅವ್ರ ಕೆಲಸ ಆಯಿತು, ಆ ಥರ ಇರೋದು ಅವರು. ಎಲ್ಲಿ ಸರ್ ಇವರು ವಾಸ ಇರೋದು? ಎಲ್ಲಿಂದ ಇರೋದು? ಅವ್ರು ಇರೋದು ತಿಮ್ಮರಾಯಸ್ವಾಮಿ ಟೆಂಪಲ್ ಆಪೋಸಿಟೇ ಸರ್, ಲೆವೆಟಲ್ಲಿ. ಅಲ್ಲಿಂದ ಬೆಳಗ್ಗೆ ಗಾಡಿ ಸ್ಟಾರ್ಟ್ ಆಗಿಲ್ಲಂತೆ, ಅದಕ್ಕೋಸ್ಕರ ನಡ್ಕೊಂಡು ಬಂದುಬಿಟ್ಟಿದ್ದಾರೆ. ಎಲ್ಲ ಗಾಡಿನೂ ಸ್ಟಾರ್ಟ್ ಆಗಿಲ್ಲಂತೆ ಪಾಪ, ಅದಕ್ಕೋಸ್ಕರ ನಡ್ಕೊಂಡು ಬಂದಿದ್ದಾರೆ. ಅಷ್ಟು ಆ ಟೈಮಲ್ಲಿ ಹಿಂಗೆ ಮಾಡಿದ್ದಾರೆ. ಎಷ್ಟೊತ್ತಲ್ಲ ಸರ್ ಇದಾಗಿರೋದು? ಒಂದು 5 ಗಂಟೆ ಅಂತೆ ಸರ್, 5 ಕಾಲು. ಅವರು ಪಾಪ 7 ಗಂಟೆವರೆಗೂ ಆ ಬ್ಲಡ್ ಬರ್ತಾ ಇರೋದ್ರಿಂದ ಯಾರೂ ಹತ್ರ ಹೋಗಿಲ್ಲ 7 ಗಂಟೆವರೆಗೂ. ಆಮೇಲೆ ಅವ್ರ ಬಟ್ಟೆ ಈ ಥರ ಮುಚ್ಚಿಕೊಂಡು ಅವ್ರು ಯಾರನ್ನೋ ಕರೆದಿದ್ದಕ್ಕೆ ಅವ್ರು ಬಂದಿದ್ದಾರೆ. ಬಂದು ಪಾಪ ನಮ್ಮ ನಂಬರ್ಗೆ ಫೋನ್ ಮಾಡಿಸಿದ್ದಾರೆ, ಈ ಥರ ನಿಮ್ಮವ್ರಿಗೆ ಎಮರ್ಜೆನ್ಸಿ ಸೀರಿಯಸ್ ಆಗಿದೆ, ಸ್ವಲ್ಪ ಏಟಾಗಿದೆ, ಬೇಗ ಬನ್ನಿ ಅಂತ. ಆಮೇಲೆ ಅವ್ರು ಫೋನ್ ಮಾಡಿಬಿಟ್ಟು ಅವ್ರು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ನಾನು ಹೋದಾಗ ಅವರೊಬ್ಬರೇ ಇದ್ದರು. ಆಮೇಲೆ ನಾನು ಆಟೋನ ಕರ್ಕೊಂಬಂದು ಎಮರ್ಜೆನ್ಸಿಯಿಂದ ಹಾಸ್ಪಿಟ್ಲಿಗೆ ಕರ್ಕೊಂಬಂದೆ ಸರ್. ಅವ್ರ ಹೆಸರು ಸರ್? ಅವ್ರ ಹೆಸರು ಬಾಬು ಅಂತ ಸರ್. ಎಲ್ಲಿ ಸರ್ ಕೆಲಸ ಮಾಡೋದು ಅವರು? ಅಲ್ಲೇ ಸರ್, ಗಂಗಮ್ಮ ದೇವಸ್ಥಾನದ ಹಿಂದ್ಗಡೆ, ಬಾದ್ರಿಪುರ ರಸ್ತೆ ಹತ್ರ ಗಂಗಮ್ಮ ದೇವಸ್ಥಾನದ ಹಿಂದ್ಗಡೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ನಾರಾಯಣ ಸ್ವಾಮಿ ಅಂತ ಸರ್. ಹೇಳಿ ಸರ್. ಇತ್ತೀಚೆಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಅವರು ಈಗ ಮಾಮೂಲಿ ಏನೋ ಕೊಲೆಗಡಕೋ ಇಲ್ಲ ಏನಾದರೂ ಪ್ರಾಬ್ಲಮ್ ಇರೋರಾದರೆ ಓಕೆ, ಅವರು ಒಬ್ಬರು ತಂಟೆಗೆ ಹೋಗಾರಲ್ಲ. ಇಂಥ ಅಮಾಯಕರ ಮೇಲೆ ಈ ಥರ ಮಾಡಿಬಿಟ್ರೆ ಹೆಂಗೆ ಓಡಾಡೋದು? ಇದಕ್ಕೆ ಪೊಲೀಸರು ದಯವಿಟ್ಟು ಸೂಕ್ತ ಕ್ರಮ ತಗೊಬೇಕು. ಅದು ಸ್ವಲ್ಪ ಅಲರ್ಟ್ ಆಗಬೇಕಿಲ್ಲ, ರೌಂಡ್ಸ್ ಹಾಕೋದು ಏನೋ ಒಂದು ಮಾಡಿ ತುಂಬ ಅಲರ್ಟ್ ಮಾಡಿಸ್ಬೇಕು ಸರ್ ದಯವಿಟ್ಟು. ವರದಿ ಆನಂದ್ ಕುಮಾರ್, K99 ಕನ್ನಡ ನ್ಯೂಸ್ ಚಾನಲ್, ಆನೇಕಲ್.